Praise the Lord. Hallelujah. 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 Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು ನಮ್ಮೆಲ್ಲರ ಮೇಲೆ ಈ ರಾತ್ರಿ ಇಳಿದು ಬರುವಂತಹ ಸಮಯ. ಶಿಲುಬೆಯ ಬುಡದಲ್ಲಿ ಪ್ರಭು ಯೇಸುವಿನ ಸನ್ನಿಧಾನದಲ್ಲಿ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ಳುವಂತಹ ಸಮಯ. ಪ್ರಿಯರೇ, ಈ ಬದುಕಿನ ಜಂಜಾಟದಲ್ಲಿ ಬೆಳಗಿನಿಂದ ಸಂಜೆಯವರೆಗಿನ ಈ ಸಮಯದಲ್ಲಿ ಎಷ್ಟೋ ನಾವು ಸೋತು ಹೋಗಿರಬಹುದು, ಕುಗ್ಗಿ ಹೋಗಿರಬಹುದು, ಮನಸ್ಸಿನ ಭಾರದಿಂದಿದ್ದಿರಬಹುದು, ಹಲವಾರು ಗೊಂದಲಗಳಲ್ಲಿ ನಾವು ಸಿಲುಕಿರಬಹುದು. ಈ ರಾತ್ರಿ ನಾವು ಪ್ರಭುವಿನ ಸನ್ನಿಧಿಯಲ್ಲಿದ್ದೇವೆ. ಪ್ರಭು ಯೇಸುವಿನ ಸನ್ನಿಧಿಯಲ್ಲಿ ಈ ರಾತ್ರಿ ಪ್ರಭುವನ್ನ ಆರಾಧಿಸಲು ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುತ್ತಾ ಇದ್ದೇವೆ. ಪರಿಶುದ್ಧವಾದಂತಹ ಈ ಸಮಯ, ಪರಮ ಪಾವನಾತ್ಮರಿಂದ ತುಂಬಿದಂತಹ ಈ ಸಮಯ, ಪ್ರಭುವನ್ನ ಹುಡುಕುವಂತಹ ಸಮಯ, ಸ್ವರ್ಗದಿಂದ ನಮ್ಮ ಮಧ್ಯೆ ಪ್ರಸನ್ನತೆಯಿಂದ ಇಳಿದು ಬರುವಂತಹ ಪ್ರಭುವನ್ನ ಹುಡುಕುವಂತಹ ಸಮಯ. ತನ್ನ ಕರಗಳಲ್ಲಿ ಆತನು ನಮ್ಮನ್ನು ಚಿತ್ರಿಸಿಕೊಳ್ಳುವ ಸಮಯ, ತನ್ನ ತೋಳಿನಲ್ಲಿ ನಮ್ಮನ್ನು ಆಲಂಗಿಸಿಕೊಳ್ಳುವಂತಹ ಸಮಯ. ಈಗೋ ಒಂದು ಪವಿತ್ರವಾದ ಸಮಯ. ಪ್ರಿಯರೇ, ನಮ್ಮೆಲ್ಲರನ್ನ ಪ್ರಭುವಿನ ಕರಗಳಿಗೆ ನಾವು ಒಪ್ಪಿಸಿಕೊಡೋಣ. ಪ್ರಭುವೇ, ನನ್ನಲ್ಲಿ ಬನ್ನಿರಿ. ಪ್ರಭುವೇ, ನನ್ನೊಳಗೆ ಬನ್ನಿರಿ. ಸ್ವಾಮಿ, ನೀವು ಎಲ್ಲಿದ್ದೀರಿ? ಸ್ವಾಮಿ, ಸ್ವಾಮಿ ಇಳಿದು ಇಂದು ಬನ್ನಿ ಸ್ವಾಮಿ, ಇಂದು ನನ್ನ ಮನೆಗೆ ಬನ್ನಿ ಸ್ವಾಮಿ, ನನ್ನ ಕುಟುಂಬಕ್ಕೆ ಬನ್ನಿ ಸ್ವಾಮಿ ಎಂದು ಕರೆಯುವ. ಹೌದು ಪ್ರಿಯರೇ, ಈಗೋ ದೇವರು ನಿನ್ನ ಸ್ವರವನ್ನು ಕೇಳುವಂತಹ ಸಮಯ. ದೇವರು ನಿಮ್ಮ ಸ್ವರವನ್ನು ಕೇಳಿ ಸದುತ್ತರವನ್ನು ಕೊಡುವಂತಹ ಸಮಯ. ಶಿಲುಬೆಯಲ್ಲಿ ತೂಗಿ ನಿಂತಹ ಪ್ರಭು ಯೇಸು, ಮಗನೇ, ಮಗಳೇ, ನನಗೆ ದಾಹವಾಗಿದೆ, ನನಗೆ ದಾಹವಾಗುತ್ತಿದೆ ಎಂಬುದಾಗಿ ಕೂಗಿದರು. ಪ್ರಿಯರ, ಪ್ರಭುವಿನ ದಾಹ ನೀರಿನ ದಾಹವಲ್ಲ, ನಮ್ಮೆಲ್ಲರ ಆತ್ಮಗಳ ದಾಹ. ನಮ್ಮೆಲ್ಲರ ಪ್ರಭು ಯೇಸುವಿನ ದಾಹ ಈ ಲೋಕದ ದಾಹವಲ್ಲ, ನಮ್ಮನ್ನ ಸ್ವರ್ಗರಾಜ್ಯಕ್ಕೆ ಕರೆದುಕೊಂಡು ಹೋಗುವಂತಹ ದಾಹ. ಅದಕ್ಕೆ ನಾವು ನೋಡುತ್ತೇವೆ, ಆ ಶಿಲುಬೆಯ ಬುಡದಲ್ಲಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನೇತಾಡುವಾಗ ಬಲಭಾಗದಲ್ಲಿ ಎಡಭಾಗದಲ್ಲಿದ್ದಂತಹ ಇಬ್ಬರು ದೇಶದ್ರೋಹಿಗಳನ್ನು ನಾವು ನೋಡುತ್ತೇವೆ. ಪ್ರಿಯರಲ್ಲಿ, ಪ್ರಭುವಿನ ಪ್ರೀತಿಯನ್ನ ವ್ಯಕ್ತಪಡಿಸುತ್ತಾರೆ, ತನ್ನ ದಾಹ ಏನೆಂಬುದನ್ನ ಅಲ್ಲಿ ವ್ಯಕ್ತಪಡಿಸುತ್ತಾರೆ. ಹೌದು ಪ್ರಿಯರೇ, ಯಾಕೆಂದರೆ ಯೇಸು ಸ್ವಾಮಿ ದೇವರ ವಾಕ್ಯ ಹೇಳ್ತಾ ಇದೆ. ಕೀರ್ತನೆಗಾರ ಹೇಳುತ್ತಾನೆ, 37ನೇ ಕೀರ್ತನೆಯಲ್ಲಿ 5ನೇ ವಾಕ್ಯದಲ್ಲಿ, ಪ್ರಭುವಿಗೆ ಬಿಡು ನಿನ್ನ ಜೀವನ ಚಿಂತಾ ಯಾತ್ರೆಯನ್ನ, ಭರವಸೆಯಿಂದಿರು, ಆತನದನ್ನು ಸಾಗಿಸುವನು ಎಂಬುದಾಗಿ. ಜೀವನದ ಎಂತಹ ಚಿಂತಹ ಭಾರಗಳಿದ್ದರೂ ಸಹ ಅದನ್ನು ಅವನ ಕರಗಳಿಗೆ ಒಪ್ಪಿಸಿಕೊಡಬೇಕು. ಯಾಕಂದ್ರೆ ಆ ಶಿಲುಬೆಯ ಪಕ್ಕದಲ್ಲಿ ಬಲಭಾಗದಲ್ಲಿದ್ದಂತಹ ಆ ಕಳ್ಳನು ತಾನು ಪಾಪಿ ಎಂಬುದನ್ನು ಅರಿತಿದ್ದರೂ ಸಹ ಪ್ರಭು ಯೇಸು ಹೇಳ್ತಾನೆ, ಸ್ವಾಮಿ, ನೀವೇನೂ ಅರಿಯದವರು, ಪಾಪವನ್ನು ಮಾಡದವರು, ನಾನಾದರೂ ಪಾಪ ಮಾಡಿದವನು. ಸ್ವಾಮಿ, ನೀವು ಸ್ವರ್ಗ ರಾಜ್ಯದಲ್ಲಿರುವಾಗ ನನ್ನನ್ನು ಸ್ಮರಿಸಿಕೊಳ್ಳಿರಿ ಎಂಬುದಾಗಿ ಹೇಳುತ್ತಾನೆ, ನನ್ನನ್ನು ಜ್ಞಾಪಿಸಿಕೊಳ್ಳಿರಿ ಎಂಬುದಾಗಿ ಹೇಳುತ್ತಾನೆ. ಆದರೆ ಪ್ರಭು ಯೇಸು ಆ ಕ್ಷಣವೇ ಹೇಳುತ್ತಾರೆ, ನನ್ನೊಡನೆ ನೀನು ಪರಂಧಾಮದಲ್ಲಿರುವೆ ಎಂಬುದಾಗಿ, ನನ್ನೊಡನೆ ಸ್ವರ್ಗದಲ್ಲಿರುವೆ ಎಂಬುದಾಗಿ. ಅಂದರೆ ಪ್ರಭುವಿನ ದಾಹ ನೀರಿನ ದಾಹ ಅಲ್ಲ, ಕುಡಿಯುವ ಜೀವದ ದಾಹ ಅಲ್ಲ, ನಮ್ಮೆಲ್ಲರ ಆತ್ಮದ ದಾಹ. ಪ್ರೀಸರೋ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಪ್ರಿಯರೇ, ಆ ಪ್ರಭುವಿನ ದಾಹವನ್ನ ನಾವು ಕಂಡುಕೊಳ್ಳಬೇಕು. ಆ ಪ್ರಭುವಿನ ದಾಹದ ಸಂರಕ್ಷಣೆಯಲ್ಲಿ ನಾವು ಒಂದಾಗಬೇಕು. ಆ ಪ್ರಭುವಿನಲ್ಲಿ ನಾವು ಒಂದಾಗುವಾಗ ಖಂಡಿತವಾಗಿಯೂ ಆ ಪ್ರಭು ನಮ್ಮನ್ನ ಸಂಪೂರ್ಣವಾಗಿ ತನ್ನ ಪ್ರಸನ್ನತೆಯಿಂದ ತುಂಬಿಸಿಕೊಳ್ಳುತ್ತಾರೆ. ಒಂದು ಕ್ಷಣ ನಾವು ಮೌನವಾಗಿ, ವೈಯಕ್ತಿಕವಾಗಿ ಮೌನವಾಗಿ ನಮ್ಮನ್ನು ಸಮರ್ಪಿಸೋಣ. ನೀವೇ ಮೌನವಾಗಿ ನಿಮ್ಮನ್ನು ಸಮರ್ಪಿಸಿರಿ. ನಿಮ್ಮ ಅಳಲು, ನಿಮ್ಮ ತೊಳಲು, ನಿಮ್ಮ ಏನೇ ಕೊರತೆಗಳಿದ್ದರೂ ಅವೆಲ್ಲವನ್ನ ಪ್ರಿಯರೇ ಸಮರ್ಪಿಸಿರಿ.
ಪಡುವಿರಿ, ಆದರೆ ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು. ನಿಮ್ಮ ದುಃಖವು ಆನಂದವಾಗಿ ಮಾರ್ಪಡುವುದು. ನಿನ್ನ ಕಣ್ಣೀರನು ಒರೆಸುವ ದೇವನು ನಾನು. ನಿನ್ನ ಹೃದಯದ ಭಾರಗಳನ್ನು ಅರಿತಿರುವ ದೇವರು ನಾನು. ನೀ ನನಗೆ ಪುತ್ರನು ಪುತ್ರಿಯೋ, ನಿನಗೆ ದೇವನು. ಹೌದು ಪ್ರಿಯರೇ, ನಾವು ದೇವರ ಮಕ್ಕಳಾಗಿದ್ದೇವೆ, ಪುತ್ರನ ಪುತ್ರಿಯಾಗಿದ್ದೇವೆ. ಪ್ರಿಯರೇ, ಈ ದಿನದಲ್ಲಿ ಈ ಆರಾಧನೆಯನ್ನ ಎಲ್ಲ ಕುಡುಕುತನಕ್ಕೆ ಗುಲಾಮರಾಗಿರುವವರಿಗಾಗಿ ನಾವು ಸಮರ್ಪಿಸೋಣ. ಈ ದಿನದ ಆರಾಧನೆ ಕುಡುಕುತನದಲ್ಲಿ ಬಿದ್ದಿರುವಂತಹ, ಕುಡುಕುತನಕ್ಕೆ ಗುಲಾಮರಾಗಿ ತನ್ನ ಕುಟುಂಬವನ್ನ ರಸ್ತೆಗೆ ಹಾಕಿರುವಂತಹ, ತನ್ನ ಪತ್ನಿಯರನ್ನ ತನ್ನ ಮಕ್ಕಳನ್ನ ದಾರಿದ್ರ್ಯಕ್ಕೆ ತಳ್ಳಿರುವಂತಹ, ಅವರ ಯಾವ ಅವಶ್ಯಗಳನ್ನು ಪೂರೈಸದಂತಹ, ಜೂಜಾಡುತ್ತಾ ಸ್ನೇಹಿತರ ಸಹವಾಸದೊಂದಿಗೆ, ಕೆಟ್ಟ ಹೆಂಗಸುಗಳ ಸಹವಾಸದೊಂದಿಗೆ, ಕೆಟ್ಟ ಸ್ನೇಹಿತರ ಸಹವಾಸಗಳೊಂದಿಗೆ ಕುಡಿತಕ್ಕೆ ಮಾತ್ರ ತನ್ನ ಜೀವನವನ್ನ ಸಮರ್ಪಿಸಿಕೊಂಡು ತಮ್ಮ ಜವಾಬ್ದಾರಿಗಳನ್ನು ಮರೆತು ಜೀವಿಸುತ್ತಿರುವಂತಹ ಎಲ್ಲ ಕುಡುಕುತನದಲ್ಲಿ ಬಿದ್ದಿರುವಂತಹ ಎಲ್ಲರಿಗಾಗಿ ನಾವು ಈ ದಿನ ಪ್ರಾರ್ಥಿಸೋಣ. ಹೌದು ಪ್ರಿಯರೇ, ಈ ರಾತ್ರಿ ಎಷ್ಟೋ ಜನರ ನಾವು ನೋಡುತ್ತೇವೆ ಈ ಲೋಕದಲ್ಲಿ. ಎಷ್ಟೋ ಕುಟುಂಬಗಳಿಗೆ ಈ ರಾತ್ರಿ ಊಟ ಸಿಕ್ಕಿಲ್ಲ, ಮಕ್ಕಳಿಗೆ ಊಟ ಸಿಕ್ಕಿಲ್ಲ, ಹಸಿವಿನಿಂದ ಮಲಗಿರಬಹುದು, ಅಥವಾ ಮಕ್ಕಳು ಹೋಗಿ ಊಟದ ಹಸಿವಿಗಾಗಿ ಕಳ್ಳತನ ಮಾಡಿರಬಹುದು, ಅಥವಾ ಊಟ ಇಲ್ಲ ಎಂಬುದಾಗಿ ಎಷ್ಟೋ ಜನ ಆತ್ಮಹತ್ಯೆಯ ಚಿಂತನೆಗೆ ಹೋಗಿರಬಹುದು. ಗಂಡಂದಿರ ಕ್ರೂರತನ, ಆ ಗಂಡಂದಿರ ಆ ಕೆಟ್ಟತನ, ಆ ದುಷ್ಟತನ ಕುಟುಂಬಗಳಲ್ಲಿ ಕಣ್ಣೀರಿಗೆ ಕಾರಣವಾಗಿದೆ. ಮನೆಯಲ್ಲಿರುವಂತಹ ವಸ್ತುಗಳನ್ನ, ಒಡವೆಗಳನ್ನೆಲ್ಲ ಮಾರಿ ಮಕ್ಕಳನ್ನ, ಹೆಂಡತಿಯನ್ನ ರಸ್ತೆಗೆ ನಿಲ್ಲಿಸಿರುವಂತಹ ಕ್ರೂರ ಕುಡುಕರನ್ನು ನಾವು ಇಂದು ಸಮರ್ಪಿಸೋಣ. ಪ್ರಿಯರೇ, ಪ್ರಭು ದೇವರು ಹೇಳುತ್ತಾರೆ, ಎಲ್ಲಿ ನನ್ನ ನಾಮದಲ್ಲಿ 2-3 ಇರುವರೋ ಅವರ ಮಧ್ಯದಲ್ಲಿ ನಾನಿರುತ್ತೇನೆ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಮಧ್ಯದಲ್ಲಿ ಪ್ರಭು ಯೇಸು ಇದ್ದಾರೆ, ನಮ್ಮ ಮಧ್ಯದಲ್ಲಿ ಪ್ರಭು ಯೇಸು ಇದ್ದಾರೆ. ನಮ್ಮೆಲ್ಲರ ಪ್ರಾರ್ಥನೆಯನ್ನ ಆಲಿಸುವರಾಗಿದ್ದಾರೆ, ನಮ್ಮೆಲ್ಲರ ಪ್ರಾರ್ಥನೆಗೆ ಕಿವಿಗೊಡುವರಾಗಿದ್ದಾರೆ. ಈ ಲೋಕದಲ್ಲಿರುವಂತಹ ಎಲ್ಲ ಕುಡುಕರನ್ನು ನಾವು ಸಮರ್ಪಿಸುವಂತಹ ಈ ಗಳಿಗೆಯಲ್ಲಿ ಖಂಡಿತವಾಗಿಯೂ ದೇವರು ತನ್ನ ಮಹತ್ ಕಾರ್ಯವನ್ನು ಮಾಡುವುದರಲ್ಲಿ ಸಂಶಯವಿಲ್ಲ. ಕುಡುಕರಾಗಿರುವಂತಹ ಪ್ರತಿಯೊಬ್ಬರನ್ನು ನಾವು ಸಮರ್ಪಿಸೋಣ ಪ್ರಿಯರೇ. ಯಾಕೆಂದ್ರೆ ಫಿಲಿಪಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯಾವ ವಿಷಯದಲ್ಲಿ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ, ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವ ಇರಲಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಪ್ರಿಯರೇ, ನಿನ್ನ ಗಂಡ ಕುಡುಕನಾಗಿರಬಹುದು, ಚಿಂತಿಸಬೇಡ ನನ್ನ ಸಹೋದರಿಯೇ, ಮಗನೇ, ಮಗಳೇ. ನಿನ್ನ ಗಂಡ ಒಂದು ವ್ಯಭಿಚಾರಿಯಾಗಿರಬಹುದು, ಚಿಂತಿಸಬೇಡ ನನ್ನ ಮಗಳೇ, ನನ್ನ ಸಹೋದರಿಯೇ. ನಿನ್ನ ದೇವರು ನಿನ್ನನ್ನು ಕಾಯುತ್ತಾರೆ, ನಿನ್ನ ಕಣ್ಣೀರನ್ನ ದೇವರು ನೋಡುತ್ತಾರೆ, ನಿನ್ನ ಮಕ್ಕಳ ಹಸಿವನ್ನ ದೇವರು ನೋಡುತ್ತಾರೆ. ಯಾವ ವಿಷಯದಲ್ಲಿ ಚಿಂತೆ ಮಾಡಬೇಡ ನನ್ನ ಸಹೋದರನೇ, ಸಹೋದರಿಯೇ. ದೇವರು ನನ್ನೊಡನಿದ್ದಾರೆ, ದೇವರು ನನ್ನೊಳಗಿದ್ದಾರೆ, ದೇವರು ನನ್ನ ಸ್ವರವನ್ನು ಕೇಳುತ್ತಾರೆ ಎಂಬ ವಿಶ್ವಾಸದಿಂದ ಪ್ರಾರ್ಥಿಸು ನನ್ನ ಸಹೋದರನೇ, ಸಹೋದರಿಯೇ. ಪ್ರಿಯರೇ, ನಾವೆಲ್ಲರೂ ಒಂದಾಗಿ ಸೇರಿ ಪ್ರಾರ್ಥಿಸುವ. ಇಡೀ ವಿಶ್ವದಲ್ಲಿ ಕುಡುಕತನಿಗೆ ಬಿದ್ದು ಹೋಗಿರುವಂತಹ ಎಲ್ಲರನ್ನ ಸಮರ್ಪಿಸಿ ಪ್ರಾರ್ಥಿಸುವ. ಪವಿತ್ರಾತ್ಮನ ಶಕ್ತಿ ಇವರೆಲ್ಲರ ಮೇಲೆ ಧಾರಾಕಾರವಾಗಿ ಸುರಿಸಲ್ಪಡಲಿ. ಪವಿತ್ರಾತ್ಮನ ತೇಜಸ್ಸು ಇವರೆಲ್ಲರ ಮೇಲೆ ತುಂಬಿ ಹರಿಯಲಿ. ಹೌದಾ?
ಹೇಳಿ, ದೇವರಲ್ಲಿ ಹೇಳಿ, ಸ್ವಾಮಿ. ಕೀರ್ತನೆಗಾರ 44:23 ವಾಕ್ಯದ ಪ್ರಕಾರವಾಗಿ ದೇವರಲ್ಲಿ ನಾವು ಭಿನ್ನಯಿಸುವ. ಪ್ರಭು ಎದ್ದೇಳು ಸ್ವಾಮಿ, ನಿದ್ರಿಸಬೇಡ, ನಮ್ಮನ್ನು ಎಂದೆಂದಿಗೂ ನೀ ತೊರೆಯಬೇಡ ಸ್ವಾಮಿ. ನೀನು ಕಣ್ಣು ಮುಚ್ಚಿ ಹೋದರೆ, ನೀನು ನಿದ್ರಿಸಿ ಹೋದರೆ ನನ್ನ ಕುಟುಂಬವು ಸ್ವಾಮಿ ದಾರಿದ್ರ್ಯ ನೆಲೆಗೆ ಬಂದು ಹೋಗುತ್ತದೆ. ನಾವು ಸತ್ತು ಹೋಗುತ್ತೇವೆ ಸ್ವಾಮಿ, ಹಸುವಿನಿಂದ ಸತ್ತು ಹೋಗುತ್ತೇವೆ, ದಾರಿದ್ರ್ಯದಿಂದ ಸತ್ತು ಹೋಗುತ್ತೇವೆ. ಯೇಸುವೆ, ನನ್ನ ಮಕ್ಕಳು ಹಸುವಿನಲ್ಲಿದ್ದಾರೆ. ಯೇಸುವೆ, ನನ್ನ ಮಕ್ಕಳು ವಿದ್ಯಾಭ್ಯಾಸ ಇಲ್ಲದಿದ್ದಾರೆ. ಯೇಸುವೆ, ನನ್ನ ಮಕ್ಕಳು ತತ್ತರಿಸುತ್ತಾ ಇದ್ದಾರೆ. ಪಕ್ಕದ ಮನೆಯಲ್ಲಿ ರಸ್ತೆಯಲ್ಲಿ ಸಿಕ್ಕುವುದನ್ನು ತಿನ್ನುತ್ತಾ ಇದ್ದಾರೆ. ಯೇಸುವೆ, ನನ್ನ ಹಸುವಿನಲ್ಲಿದ್ದೇನೆ. ಯೇಸುವೆ, ಯೇಸುವೆ, ನನ್ನ ಗಂಡನ ಕುಡುಕುತನದ ನಿಮಿತ್ತವಾಗಿ ಯೇಸುವೆ, ಯೇಸುವೆ, ನಾನು ಸಾಯುವ ಸಮಾನಕ್ಕೆ ಬಂದಿದ್ದೇನೆ. ನನ್ನ ಮೇಲೆ ಕರುಣೆ ತೋರಿ ಯೇಸುವೆ. ನಿನ್ನನ್ನು ಪ್ರಾರ್ಥಿಸುವಾಗ ನನ್ನ ಸಹೋದರನೇ, ಸಹೋದರಿಯೇ, ನಾವೆಲ್ಲರೂ ಪ್ರಾರ್ಥಿಸುವಾಗ ದೇವರು ಫಿಲಿಪ್ಪಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳುತ್ತಾರೆ, ನನ್ನ ದೇವರು ತಮ್ಮ ಮಹದೈಶ್ವರ್ಯದಿಂದ ನಿಮ್ಮ ಅಗತ್ಯಗಳನ್ನೆಲ್ಲ ಕ್ರಿಸ್ತ ಯೇಸುವಿನ ಮುಖಾಂತರ ಪೂರೈಸುವರು ಎಂಬುದಾಗಿ. ನಮ್ಮ ಅಗತ್ಯಗಳನ್ನೆಲ್ಲ ಪೂರೈಸುವಂತಹ ದೇವರು, ಮಹದೈಶ್ವರ್ಯದಿಂದ ಪೂರೈಸುವಂತಹ ದೇವರು. ಓ ನನ್ನ ಸಹೋದರನೇ, ಸಹೋದರಿಯೇ, ನಿನ್ನ ಮನೆಯಲ್ಲಿ ನಿನ್ನ ಗಂಡ ಕುಡುಕನಾಗಿರಬಹುದು, ನಿನ್ನ ಹೆಂಡತಿ ಕುಡುಕರಾಗಿರ್ಬೋದು, ನಿನ್ನ ಮಕ್ಕಳು ಕುಡುಕರಾಗಿರ್ಬೋದು, ನಿನ್ನ ಎತ್ತವರು ಕುಡುಕರಾಗಿರ್ಬೋದು, ನಿನ್ನ ಒಡ ಹುಟ್ಟಿದವರು ಕುಡುಕರಾಗಿರ್ಬೋದು, ನಿನ್ನ ಮಿತ್ರರು, ನಿನ್ನ ಬಂಧುಗಳು ಕುಡುಕರಾಗಿರ್ಬೋದು. ಅಥವಾ ನೀನು ಹಗಲಿರು, ನೀನು ಅತ್ತಿತ್ತ ನಡೆಯುವಾಗ ಎಷ್ಟೋ ಜನ ನಿನ್ನ ಮುಂದೆ ಕುಡುಕುತನದಲ್ಲಿ ರಸ್ತೆಯಲ್ಲಿ ಬಿದ್ದು, ರಸ್ತೆಯಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಬಿದ್ದು, ಕೆಸರಿನಲ್ಲಿ ಬಿದ್ದು ತತ್ತರಿಸುತ್ತಿರುವವರನ್ನ ನೀನು ನೋಡಿರ್ಬೋದು. ಅವರೆಲ್ಲರನ್ನ ಸಮರ್ಪಿಸು ನನ್ನ ಸಹೋದರನೇ, ಸಹೋದರಿ. ಅವರೆಲ್ಲರನ್ನು ಸಮರ್ಪಿಸುವ. ಇಂತಹ ಒಂದು ಕುಡುಕು ಜೀವನದಲ್ಲಿ ಜೀವಿಸುತ್ತಿರುವಂತಹ ಪ್ರತಿಯೊಬ್ಬರನ್ನು ನಾವು ಸಮರ್ಪಿಸೋಣ ಪ್ರಿಯರೇ, ಸಮರ್ಪಿಸೋಣ, ಸಮರ್ಪಿಸುವ. ಪ್ರಭುವೇ, ಗುರುವೇ, ಪ್ರಭುವೇ, ಗುರುವೇ. ಪ್ರಿಯರಾಗಿ ಎಲ್ಲ ನಿಮ್ಮ ಫೇಸ್ಬುಕ್ನಲ್ಲಿ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ, ಎಲ್ಲರನ್ನು ಆಹ್ವಾನಿಸಿರಿ. ನಿಮ್ಮ ಮಿತ್ರರನ್ನೆಲ್ಲರೂ ಆಹ್ವಾನಿಸಿರಿ ಪ್ರಿಯರೇ. ಈ ಆರಾಧನೆಯಲ್ಲಿ ಎಲ್ಲರೂ ಭಾಗವಹಿಸಲಿ. ನಾವೆಲ್ಲರೂ ಸೇರಿ ಮಾಡುವಂತಹ ಈ ಪ್ರಾರ್ಥನೆ ಈ ದೇಶದಲ್ಲಿ ಕುಟುಂಬಗಳಲ್ಲಿ ಮಿಂದು ಹೋಗಿರುವಂತಹ ಕುಡುಕುತನಗಳು ನಾಶವಾಗುವಂತೆ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥಿಸುವ ಪ್ರಿಯರೇ. ಪ್ರಭುವೇ, ಕರುಣಿಸು ಕುಡುಕರನು, ತಬ್ಬಲಿಯಾಗಿರುವ ಮಕ್ಕಳ ಮೇಲೆ ಕರುಣೆ ತೋರಿಸು. ವಸ್ತ್ರವಿಲ್ಲದೆ ಮಕ್ಕಳಿಗಾಗಿ ತತ್ತರಿಸುವ ಪತ್ನಿಯ ನೋವನ್ನಾಲಿಸು. ಕಣ್ಣೀರಿನಿಂದ ತಡವರಿಸಿ ನಿನ್ನ ಚರಣದಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುವ ಮಕ್ಕಳ ನೀ ಅನುಗ್ರಹಿಸು. ಅವರು ಬೇರೆ ಕೀರ್ತನೆಗಾರ 37:40 ಹೇಳುತ್ತಾನೆ, ತನ್ನಾಶ್ರಿತರನ್ನ ಪ್ರಭು ಕೈ ನೀಡಿ ಕಾಪಾಡುವನು, ದುಷ್ಟರ ವಶದಿಂದ ಅವರನ್ನು ತಪ್ಪಿಸಿ ಕಾಪಾಡುವನು ಎಂಬುದಾಗಿ. ನಾವು ಈ ಲೋಕಕ್ಕಾಗಿ, ಕುಡುಕರಿಗಾಗಿ, ನನ್ನ ಪತ್ನಿ ಅಥವಾ ಪತಿ, ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ದೇವರು ಕೈ ನೀಡಿ ಕಾಪಾಡುವರು. ದುಷ್ಟತನವಾಗಿರುವಂತಹ ಸೈತಾನನ ಬಂಧನದಲ್ಲಿ ಸಿಲುಕಿರುವಂತಹ ಕುಡುಕುತನದಿಂದ ಬಿಡುಗಡೆಯನ್ನು ಕೊಡುವರು. ಕರೆಯುವ ಪ್ರಭುವನ, ಕರೆಯುವ ಪ್ರಭುವನ, ಕರೆಯುವ ಪ್ರಭುವನ, ಕರೆಯುವ ಪ್ರಭುವನ, ಕರೆಯುವ, ಕರೆಯುವ ಪ್ರಭುವನ. ಎಲ್ಲಿ ಇರುವೆ, ಎಲ್ಲಿ
ನಿನ್ನ ಹುಡುಕಿ ಬಂದಿರುವೆ ನನ್ನ ಯೇಸುವೇ, ಹುಡುಕಿ ಬಂದಿರುವೆ. ಎಲ್ಲಿ ನೀನಲ್ಲಿ ಇರುವೆ ಯೇಸುವೆ, ನಿನ್ನ ಹುಡುಕಿ ನಾ ಬಂದೆ. ಬಾ ನನ್ನ ಬಾಳಿಗೆ, ಬಾ ನನ್ನ ಜೀವಕ್ಕೆ. ಮಾರ್ಗ ಕಾಣದೆ ತಡವರಿಸಿಯೇ ನಿನ್ನನ್ನು ಹುಡುಕುತ್ತ ಬಂದಿರುವೆ. ಮಾರ್ಗ ಕಾಣದೆ ತಡವರಿಸಿ ನಿನ್ನ ಹುಡುಕುತ್ತ ಬಂದಿರುವೆ. ನೀ ನನ್ನ ದೇವನಲ್ಲವೇ, ನೀ ನನ್ನ ಜೀವವಲ್ಲವೇ. ಎಲ್ಲಿ 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 ಇರುವೆ ಯೇಸುವೇ, ಎಲ್ಲಿ 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 ಇರುವೆ ಯೇಸುವೇ. ಮನದ ಯೋಚನೆ ಹೃದಯ ಭಾರವ ನಿನ್ನ ಮುಂದೆ ಇರುವೇನು. ಮನದ ಯೋಚನೆ ಹೃದಯ ಭಾರವ ನಿನ್ನ ಮುಂದೆ ಇರುವೇನು. ನನ್ನ ಕಣ್ಣೀರನು ನನ್ನ ಕಣ್ಣೀರನು ನನ್ನ ಕಣ್ಣೀರನು ನಾ ಹರ್ಷಿಸುವೆ. ಎಲ್ಲಿ 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 ಇರುವೆ ಯೇಸುವೇ, ನೀ ಬರಲಾರೆಯ ನನ್ನ ಬಳಿ ಬರಲಯ್ಯ, ಬರಲಾರೆಯ ನನ್ನ ಬಳಿ ಬರುವೆಯ. ನಿನ್ನ ಈ ರಾತ್ರಿಯಲ್ಲಿ ಕಾದಿರುವೆ, ಕೂಗಿರುವೆ ನನ್ನ ಯೇಸುವೆ. ಕಾದಿರುವೆ, ಕೂಗಿರುವೆ, ಕಾದಿರುವೆ, ಕೂಗಿರುವೆ. ಎಲ್ಲಿ 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 ಇರುವೆ ಯೇಸುವೇ.
ಎಲ್ಲಿ ಇರುವೆ ಯೇಸುವೆ, 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 ಎಲ್ಲಿ ಇರುವೆ ಯೇಸುವೆ. Hallelujah, 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 ಎಲ್ಲಿ 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 ಇರುವೆ ಯೇಸುವೆ, ಎಲ್ಲಿ ಇರುವೆ ಯೇಸುವೆ. ಹೌದು ಪ್ರಿಯರೇ, ಆ ಪ್ರಭುವನ ಕರೆಯುವ ಗಳಿಗೆ, ಪ್ರಭುವೇ ನನ್ನಲ್ಲಿ ಆಗಮಿಸಿರಿ ಎಂಬುದಾಗಿ. ಪ್ರಿಯರೇ, ಎಲ್ಲ ಕುಡುಕತನದಲ್ಲಿ ಬಿದ್ದಿರುವಂತಹ ಎಲ್ಲ ಮಕ್ಕಳನ್ನ ಸಮರ್ಪಿಸುತ್ತಾ ನಾವು ಸ್ತುತಿಸುವ, ಎಲ್ಲ ಕುಡುಕರಿಗಾಗಿ ನಾವು ಸಮರ್ಪಿಸುವ. ವಿಶೇಷವಾಗಿ ನಿನ್ನೆಯ ದಿನ ಸಂಚು ಮಾಡಿ ಯೂಟ್ಯೂಬ್ ಚಾನಲ್ ಅನ್ನ ಬ್ಲಾಕ್ ಮಾಡಿದ ಮಗನನ್ನು ಸಮರ್ಪಿಸುವ. ಹೌದು ಪ್ರಿಯರೇ, ಸ್ವರ್ಗೀಯ ಯಾತ್ರೆಯ ಯೂಟ್ಯೂಬ್ ಚಾನಲ್ ಅನ್ನ ಒಂದು ವ್ಯಕ್ತಿ ಬ್ಲಾಕ್ ಮಾಡಿದ್ದಾರೆ. ಸಾವಿರಾರು ಜನ, ಲಕ್ಷಾಂತರ ಜನ ಆಲಿಸುತ್ತಿದ್ದಂತಹ ಚಾನಲ್ ಅನ್ನ ಒಂದು ವ್ಯಕ್ತಿ, ಒಂದು ತಂಡ ಸ್ವಾರ್ಥದಿಂದ ಬ್ಲಾಕ್ ಮಾಡಿದ್ದಾರೆ. ದೇವರ ಪ್ರಸನ್ನತೆ ಅವರ ಮೇಲೆ ಇಳಿದು ಬರುವಂತೆ ದಯವಿಟ್ಟು ಪ್ರಾರ್ಥಿಸಿ. ಯೂಟ್ಯೂಬ್ ಕಂಪನಿಗೆ ನಾವು ರಿಕ್ವೆಸ್ಟ್ ಹಾಕಿದ್ದೇವೆ. ಅವರು ಹೇಳಿದ್ದಾರೆ, ಇಲ್ಲ, ಇದು ಬೇರೊಬ್ಬರು ಬ್ಲಾಕ್ ಮಾಡಿರುವುದು ಎಂಬುದಾಗಿ. ಸೊ ದಯವಿಟ್ಟು ಆ ಯೂಟ್ಯೂಬ್ ಕಂಪನಿಯವರು ಮತ್ತೆ ಚಾನಲ್ ಅನ್ನ ತೆರೆಯುವಂತೆ ಪ್ರಾರ್ಥಿಸಿದ್ದಾರೆ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ, ಯೇಸುವೇ ಹಾಲೆಲೂಯ, ಯೇಸುವೇ ಹಾಲೆಲೂಯ. ಅಪ ತಂದೆಯೇ ಸ್ತೋತ್ರ, ಅಪ ತಂದೆಯೇ ಸ್ತೋತ್ರ, ಯೇಸುದೇವರೇ ಸ್ತೋತ್ರ, ಯೇಸುದೇವರೇ ಸ್ತೋತ್ರ, ಅಪ ತಂದೆಯೇ ಸ್ತೋತ್ರ, ಅಪ ತಂದೆಯೇ ಸ್ತೋತ್ರ, ಯೇಸುದೇವರೇ ಸ್ತೋತ್ರ, ಯೇಸುದೇವರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಹಲ್ಲೇಲೂಯ, 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 ಹಲ್ಲೇಲೂಯ. ಯೇಸುವೇ, 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 ಜೇಸು, 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 ಜೇಸು. हे पवित्र आत्म्या, 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 हे पवित्र आत्म्या. अब्बा बापा, अब्बा बापा, अब्बा बापा,
ಅಬಾ ಬಪ 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 ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅಪ್ಪ ತಂದೆ ಗೋಸ್ವಾಮಿ, ಆ ಯೂಟ್ಯೂಬ್ ಚಾನಲ್ ಅನ್ನ ಬ್ಲಾಕ್ ಮಾಡಿದ ಮಗನು ಈ ಸಮಯದಲ್ಲಿ ಎಲ್ಲೇ ಇದ್ದರು ಸ್ವಾಮಿ, ಹೇಗೆ ಇದ್ದರು ಅವನಿಗೆ ಮಾನಸಾಂತರವನ್ನು ಕೊಡಿರಿ ಸ್ವಾಮಿ. ಆ ಮಗನ ಕುಯುಕ್ತಿಯ ಮೂಲಕವಾಗಿ ಲಕ್ಷಾಂತರ ಜನ ನಿಮ್ಮ ವಾಕ್ಯವನ್ನ ಕೇಳಲು ಅಡಚಣೆಯಾಗಿದೆ ಸ್ವಾಮಿ. ಅಂತಹ ಕ್ರೂರ ಸ್ವಭಾವವನ್ನ ಅಸೂಯೆ ಅಂತಹ ವ್ಯಕ್ತಿಗಳನ್ನ ಯೇಸುವೇ ನಿಮ್ಮ ಶಿಲುಬೆ ಬಳಿಗೆ ಸಮರ್ಪಿಸಿ ಕೊಡುತ್ತೇನೆ ರಾಜ. ಸ್ವರ್ಗೀಯ ಯಾತ್ರೆಯ ಚಾನಲ್ನ ಮೇಲೆ ಕರುಣೆ ತೋರಿ ಎಂದು ಪ್ರಾರ್ಥಿಸುತ್ತೇನೆ ರಾಜ ಸ್ವಾಮಿ. ಅದಕ್ಕಾಗಿ ಹಗಲು ರಾತ್ರಿ ಸತತವಾಗಿ ದುಡಿಯುತ್ತಿರುವಂತಹ ಫ್ರಾಂಕಿಯನ್ನು ಒಪ್ಪಿಸುತ್ತೇನೆ ರಾಜ ಸ್ವಾಮಿ. ಮಗನಾದ ಫ್ರಾಂಕಿಯ ಆ ಫಲ ಸ್ವಾಮಿ, ಆ ಮಗನ ಶ್ರಮಕ್ಕೆ ಸ್ವಾಮಿ, ಹಾಗೂ ಈ ಸ್ವರ್ಗೀಯ ಯಾತ್ರೆಯ ಶ್ರಮಕ್ಕೆ ಸ್ವಾಮಿ ಮಣ್ಣಾಕಿರುವಂತಹ ಮಗನ ಮೇಲೆ ಕರುಣೆ ತೋರಿರಿ ರಾಜ ಸ್ವಾಮಿ. ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ರಾಜ ಸ್ವಾಮಿ. ಮನಸ್ಸಿನಲ್ಲಿರುವಂತಹ ವೇದನೆ ನಿಮ್ಮ ಕರಗಳಿಗೆ ಸಮರ್ಪಿಸಿ ಕೊಡುತ್ತೇನೆ ರಾಜ. ಹೀಗೆ ಹಲವಾರು ಜನರ ವಿಶ್ವಾಸವನ್ನು ನಾಶ ಮಾಡಲು ಪ್ರಯತ್ನಿಸುವಂತ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಅಪ್ಪ ತಂದೆ ನಿಮಗೆ ಸ್ತೋತ್ರ. ಪ್ರಿಯರಿ ಹೇಳಿಕೊಳ್ಳುವ ಪ್ರಾರ್ಥನೆಯಾಗಿ ಪುನರಾವರ್ತಿಸಿರಿ. ಯೇಸುವೇ ನಮ್ಮಲ್ಲಿ ಬನ್ನಿರಿ, ಯೇಸುವೇ ನಮ್ಮೊಳಗೆ ಬನ್ನಿರಿ, ನಮ್ಮನ್ನು ಮುಟ್ಟಿರಿ. ಯೇಸುವೇ ನನ್ನನ್ನು ಸಮರ್ಪಿಸುತ್ತೇನೆ, ನನ್ನ ಹೃದಯವನ್ನು ಸಮರ್ಪಿಸುತ್ತೇನೆ, ನನ್ನ ಜೀವನವನ್ನು ಸಮರ್ಪಿಸುತ್ತೇನೆ, ನನ್ನ ಕುಟುಂಬವನ್ನು ಸಮರ್ಪಿಸುತ್ತೇನೆ, ನನ್ನ ಮಕ್ಕಳನ್ನು ಸಮರ್ಪಿಸುತ್ತೇನೆ, ನನ್ನ ಮಿತ್ರರನ್ನು ಸಮರ್ಪಿಸುತ್ತೇನೆ, ನನ್ನ ಕೆಲಸ ಕಾರ್ಯಗಳನ್ನು ಸಮರ್ಪಿಸುತ್ತೇನೆ, ನನ್ನ ಎತ್ತವರನ್ನು ಸಮರ್ಪಿಸುತ್ತೇನೆ, ನನ್ನನ್ನು ಶತ್ರು ಎಂದವರನ್ನು ಸಮರ್ಪಿಸುತ್ತೇನೆ. ಯೇಸುವೇ ಸಮರ್ಪಿಸುತ್ತೇನೆ, ಯೇಸುವೇ ಸಮರ್ಪಿಸುತ್ತೇವೆ. ಎಲ್ಲರ ಉತ್ತರ ಯೇಸುವೇ ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ನಮ್ಮ ಬಂಧುಗಳನ್ನು ಸಮರ್ಪಿಸುತ್ತೇವೆ, ಯೇಸುವೇ ನಮ್ಮನ್ನು ಸಮರ್ಪಿಸುತ್ತೇವೆ. ಯೇಸುವೇ ನಮ್ಮ ನೋವುಗಳನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ಯೇಸುವೇ ನಮ್ಮ ವೇದನೆಗಳನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ನಮ್ಮ ರೋಗಗಳನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ನಮ್ಮ ಕಣ್ಣೀರನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇನೆ. ಕುಡುಕರನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ವ್ಯಭಿಚಾರಿಗಳನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ಸುಳ್ಳಾಡುವವರನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ವಿಶ್ವಾಸದ ಕೊರತೆಯವರನ್ನು ಸಮರ್ಪಿಸುತ್ತೇನೆ, ಯೇಸುವೇ ಸಮರ್ಪಿಸುತ್ತೇನೆ. ಪ್ರಾರ್ಥಿಸಲು ಇರುವವರನ್ನು ಸಮರ್ಪಿಸುತ್ತೇನೆ, ಯೇಸುವೇ ಸಮರ್ಪಿಸುತ್ತೇವೆ. ಹಠಮಾರಿ ಹೆಂಡತಿಯರನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ಹಠಮಾರಿ ಗಂಡಂದಿರನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ಹಠಮಾರಿ ಮಕ್ಕಳನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ಕೆಟ್ಟ ಚಟದಲ್ಲಿರುವವರನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ನೊಂದವರನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ನಮ್ಮ ಬಲಹೀನತೆಯನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ನಮ್ಮ ದುಶ್ಚಟಗಳನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ನಮ್ಮ ಕೊರತೆಗಳನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ನನ್ನ ದುಡಿಮೆಯನ್ನು ಸಮರ್ಪಿಸುತ್ತೇನೆ, ಯೇಸುವೇ ಸಮರ್ಪಿಸುತ್ತೇನೆ. ನನ್ನ ಕಣ್ಣೀರನ್ನು ಸಮರ್ಪಿಸುತ್ತೇನೆ, ಯೇಸುವೇ ಸಮರ್ಪಿಸುತ್ತೇನೆ. ನನ್ನ ಏಕಾಂಗಿತನವನ್ನು ಸಮರ್ಪಿಸುತ್ತೇನೆ, ಯೇಸುವೇ ಸಮರ್ಪಿಸುತ್ತೇನೆ. ನನ್ನ ಜೀವನದ ಯಾತ್ರೆಯನ್ನು ಸಮರ್ಪಿಸುತ್ತೇನೆ, ಯೇಸುವೇ ಸಮರ್ಪಿಸುತ್ತೇನೆ. ನನ್ನ ಮಕ್ಕಳ ವಿದ್ಯಾಭ್ಯಾಸವನ್ನು ಸಮರ್ಪಿಸುತ್ತೇನೆ, ಯೇಸುವೇ ಸಮರ್ಪಿಸುತ್ತೇನೆ. ನನ್ನ ಮನೆಯನ್ನು ಸಮರ್ಪಿಸುತ್ತೇನೆ, ಯೇಸುವೇ ಸಮರ್ಪಿಸುತ್ತೇನೆ. ನನ್ನ ಆಸ್ತಿಯನ್ನು ಸಮರ್ಪಿಸುತ್ತೇನೆ, ಯೇಸುವೇ ಸಮರ್ಪಿಸುತ್ತೇವೆ. ನಮ್ಮ ವ್ಯಾಪಾರವನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ನಮ್ಮ ಎಲ್ಲ ರೋದನೆಗಳನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ನಮ್ಮ ಊರನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ನಮ್ಮ ವಿಚಾರಣೆಯ ಗುರುಗಳನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ವಿಚಾರಣೆಯ ಎಲ್ಲ ಕನ್ಯಾಸ್ತ್ರೀಯನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ವಿಚಾರಣೆಯ ಎಲ್ಲ ಯುವಕ ಯುವತಿಯರನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ವಿಚಾರಣೆಯ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ವಿಚಾರಣೆಯ ಎಲ್ಲ ಗುರುಕರಗಳನ್ನು ಉಪದೇಶಗಳನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ಎಲ್ಲ ಆಳುವವರನ್ನ ಅಧಿಕಾರಿಗಳನ್ನು ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ಎಲ್ಲ ಜೂಜಾಡುವವರನ್ನ ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ಎಲ್ಲ ದುಶ್ಚಟಗಳಲ್ಲಿರುವವರನ್ನ ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ಎಲ್ಲ ವಂಚಿಸುವವರನ್ನ ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ಎಲ್ಲ ದ್ರೋಹ ಮಾಡುವವರನ್ನ ಸಮರ್ಪಿಸುತ್ತೇವೆ, ಯೇಸುವೇ ಸಮರ್ಪಿಸುತ್ತೇವೆ. ಸಾಲ ತೆಗೆದುಕೊಂಡು ಮೋಸ ಮಾಡಿರುವವರನ್ನು ಸಮರ್ಪಿಸುತ್ತೇವೆ, ಯೇಸುವೇ
ಯೇಸುವೆ ಸಮರ್ಪಿಸುತ್ತೇವೆ. ಅಪ್ಪ, ಮತ್ತೊಬ್ಬರನ್ನು ಅವಮಾನಗೊಳಿಸುವವರನ್ನ ಸಮರ್ಪಿಸುತ್ತೇವೆ. ಯೇಸುವೆ ಸಮರ್ಪಿಸುತ್ತೇವೆ. ಯೇಸುವೆ, ನನ್ನನ್ನು ಅವಮಾನಗೊಳಿಸಿದವರನ್ನ ಸಮರ್ಪಿಸುತ್ತೇನೆ. ಯೇಸುವೆ ಸಮರ್ಪಿಸುತ್ತೇನೆ. ನನ್ನನ್ನು ನೋವಿಗುಂಟು ಮಾಡಿದವರನ್ನ ಸಮರ್ಪಿಸುತ್ತೇನೆ. ಯೇಸುವೆ ಸಮರ್ಪಿಸುತ್ತೇನೆ. ಹಲ್ಲೇಲೂಯ, 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 ಹಲ್ಲೇಲೂಯ. ಪ್ರಿಯ, ನಾವು ಪ್ರಾರ್ಥಿಸುವ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸುವ. ಕಿಡ್ನಿ ಸ್ಟೋನ್ಗಳಲ್ಲಿ ನೋವಿಗೆ ತುತ್ತಾಗಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇವೆ ರಾಜ. ಸ್ವಾಮಿ, ಕರುಣಿಸಿರಿ ರಾಜ. ಪತಿ ಪತ್ನಿಯರಲ್ಲಿ ಹೊಂದಾಣಿಕೆ ಇಲ್ಲದೆ ದಿವಾಸಿಯೇ ಹೋಗಿರುವಂತಹ ಆ ದಂಪತಿಗಳ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಹಾಗೆ ಈ ಲೋಕದಲ್ಲಿ ಎಷ್ಟೋ ಜನ ಸ್ವಾಮಿ, ಪತಿ ಪತ್ನಿಯರ ವಿವಾಹ ವಿಚ್ಛೇದನ, ಸ್ವಾಮಿ ಅವರ ಮೇಲೆ ಕರುಣೆ ತೋರಿರಿ. ಅದಕ್ಕೆ ಪ್ರೇರಣೆ ಕೊಡುತ್ತಿರುವಂತಹ ಎಷ್ಟೋ ಜನರಿದ್ದಾರೆ ಸ್ವಾಮಿ. ಆ ಪ್ರೇರಣೆ ಕೊಡುವವರ ಸ್ವಭಾವಗಳನ್ನು ನಾಶ ಮಾಡಿರಿ ರಾಜ. ಹೌದು ಪ್ರಭುವೇ, ಕುಡುಕರಾಗಿ ರೋಗಾವಸ್ಥೆಯಲ್ಲಿ ಲಿವರ್ಗಳನ್ನು ಕಳೆದುಕೊಂಡು, ಕಿಡ್ನಿಗಳನ್ನು ಕಳೆದುಕೊಂಡು, ಶ್ವಾಸಕೋಶಗಳಲ್ಲಿ ಇನ್ಫೆಕ್ಷನ್ ಆಗಿ ಹಲವಾರು ವೇದನೆಯಿಂದ ರೋದನೆಯಿಂದ ಆಸ್ಪತ್ರೆಯಲ್ಲಿ ಬಿದ್ದುಕೊಂಡಿರುವಂತಹ ಎಲ್ಲ ಕುಡುಕರನ್ನ ಸಮರ್ಪಿಸುತ್ತೇನೆ ರಾಜ. ಶುಶ್ರೂಷೆಗೆ, ಅವರ ಶುಶ್ರೂಷೆಗೂ ಸಹ ಸಾಧ್ಯವಿಲ್ಲದೆ ಹೆಂಡತಿ ಮಕ್ಕಳು ಹಗಲು ರಾತ್ರಿ ತನ್ನ ಎತ್ತವರಿಗಾಗಿ ತಡವರಿಸುವನ್ನ ಸಮರ್ಪಿಸುತ್ತೇನೆ ರಾಜ. ಹಾಗೆ ಈ ದಿನದಲ್ಲಿ ಸ್ವಾಮಿ, ಹೆಣ್ಣು ಮಕ್ಕಳು ಕುಡುಕುತನಕ್ಕೆ ಗುಲಾಮರಾಗಿದ್ದಾರೆ ಸ್ವಾಮಿ. ಯುವಕ ಯುವತಿಯರು ಬಾರ್ಗಳಲ್ಲಿ ಕುಳಿತು ಕುಡುಕರಾಗಿ ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಹೆಂಡತಿ ಗಂಡ ಮಕ್ಕಳು ಮನೆಯಲ್ಲಿ ಕುಳಿತು ಮನೆಯನ್ನ ಬಾರ್ಗಳಾಗಿ ಮಾಡಿ ಕುಡಿಯುತ್ತಾ ಕುಪ್ಪಳಿಸುತ್ತಾ ಇದ್ದಾರೆ ಸ್ವಾಮಿ. ಸ್ನೇಹಿತರೊಂದಿಗೆ ಕುಡಿದು ಕುಪ್ಪಳಿಸುತ್ತಾ ಇದ್ದಾರೆ ಸ್ವಾಮಿ. ಸ್ವಾಮಿ, ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಎಸ್ ಮೈ ಲಾರ್ಡ್ ಜೀಸಸ್, ಐ ಸರೆಂಡರ್ ಎವರಿಬಡಿ ಮೈ ಜೀಸಸ್. ಕರುಣಿಸಿರಿ ಸ್ವಾಮಿ. ಸಹೋದರ ಆಂಟನಿಯ ಮೇಲೆ ಕರುಣೆ ತೋರಿ ರಾಜ. ಸ್ವಾಮಿ, ಸೀರಿಯಸ್ ಆಗಿರುವಂತಹ ಮಗನ ಮೇಲೆ ಕರುಣೆ ತೋರಿ, ದಯ ತೋರಿ ಸ್ವಾಮಿ. ಆ ಮಗನ ಮೇಲೆ ದಯ ತೋರಿರಿ ಸ್ವಾಮಿ. ರೋಗದ ಅವಸ್ಥೆಯಲ್ಲಿದ್ದರೂ ಸಹ ಆಸ್ಪತ್ರೆಗೆ ಕರೆದುಕೊಂಡು ಹೋಗದ ತಂದೆಯ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ತನ್ನ ಗಂಡನನ್ನ ಹೀನಾಮಾನವಾಗಿ ಮರ್ಯಾದೆ ತೆಗೆದು ಗೌರವವನ್ನು ಕಳೆದು ಅವನ ಮೇಲೆ ನಿಂತು ತಾಂಡವಾಡುವಂತಹ ಪತ್ನಿಯರ ಮೇಲೆ ಕರುಣೆ ತೋರಿರಿ ರಾಜ. ಗಂಡನನ್ನು ಹೇಗೆ ಸೇಡು ತೀರಿಸಬೇಕು, ಹೇಗೆ ಅವಮಾನಪಡಿಸಬೇಕು ಎಂದು ಚಿಂತಿಸುತ್ತಾ ಜೀವಿಸುತ್ತಿರುವಂತಹ ಕ್ರೂರ ಹೆಂಡತಿಯರನ್ನು ಸಮರ್ಪಿಸುತ್ತೇನೆ ರಾಜ. ಎತ್ತವರ ಪ್ರೀತಿಯನ್ನು ಅರಿಯದೆ ಮತ್ತೊಬ್ಬರು ಹೇಳಿಕೊಡುವ ಮಾತುಗಳನ್ನು ಕೇಳಿ ತಮ್ಮ ಜೀವನದ ಸಂತೋಷವನ್ನ ಸಮಾಧಾನವನ್ನ ನಾಶ ಮಾಡಿಕೊಳ್ಳುತ್ತಿರುವವರನ್ನ ಸಮರ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ಸ್ವಾಮಿ, ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಮಕ್ಕಳನ್ನ, ಈ ಮಕ್ಕಳೆಲ್ಲ ಅವಶ್ಯಕತೆಗಳನ್ನ ಪೂರೈಸುವವರು ನೀವಾಗಿದ್ದೀರಿ ಸ್ವಾಮಿ. ಯೇಸುವೇ, ಕರುಣಿಸಿರಿ. ಮಾರ್ಕ್ ಮಸ್ಕರಿಸ್ ಈ ಮಗನ ಮೇಲೆ ಕರುಣೆ ತೋರಿ ರಾಜ. ಗೋವಿಂದ ರಾಜು ಕುಡುಕುತನಕ್ಕೆ ಗುಲಾಮನಾಗಿ ತನ್ನ ಪತ್ನಿಯನ್ನ ಮಕ್ಕಳನ್ನ ಪ್ರೀತಿಸದೆ ತನ್ನದೇ ಆದಂತಹ ನೀಚ ಸ್ವಭಾವದಲ್ಲಿರುವಂತಹ ಮಗನಾದ ಗೋವಿಂದ ರಾಜನ ಮೇಲೆ ಕರುಣೆ ತೋರಿ ರಾಜ. ಸ್ವಾಮಿ, ಸುನಿಲ್ ಡಿಸೋಜಳ ಮೇಲೆ ಕರುಣೆ ತೋರಿರಿ ರಾಜ. ಅರುಣ್ ಶಾಮಿಯ ಮೇಲೆ ಕರುಣೆ ತೋರಿರಿ ರಾಜ. ಮೌಲಿ ಕುಟಿನ ಮೇಲೆ ಕರುಣೆ ತೋರಿರಿ ರಾಜ. ಪ್ರಕಾಶ್ ನಜರೇತ್ ಮೇಲೆ ಕರುಣೆ ತೋರಿರಿ ರಾಜ. ಅಜ್ಜಿ ಅಂತೋಣಿ ಮೇರಿ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ಚಿನ್ನರಾಜು ಮೇಲೆ ಕರುಣೆ ತೋರಿರಿ ರಾಜ.
ಸ್ವಾಮಿ, ಪ್ರಾರ್ಥನಾ ಸಹಾಯವನ್ನು ಕೇಳುತ್ತಿರುವಂತಹ ಎಲ್ಲ ಮಕ್ಕಳನ್ನ ನಿಮ್ಮ ಪಾದವೀರನಕ್ಕೆ ಸಮರ್ಪಿಸಿಕೊಳ್ಳುತ್ತಾ ಇದ್ದೇನೆ. ಪ್ರಿಯರೇ, ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ. ಪ್ರಿಯರೇ, ಈ ಆರಾಧನೆಯಲ್ಲಿ ಈ ಲೋಕದಲ್ಲಿರುವಂತಹ ಎಲ್ಲ ಕುಡುಕರು ಪರಿವರ್ತನೆ ಹೊಂದುವಂತೆ ನಾವು ಪ್ರಾರ್ಥಿಸುವ. ಸುನಿಲ್ ಡಿಸೋಜ ತನ್ನ ತಾಯಿಗಾಗಿ ಪ್ರಾರ್ಥನಾ ಸಹಾಯವನ್ನು ಕೇಳುವಂತ ಈ ಗಳಿಗೆಯಲ್ಲಿ ಆಕೆಯ ತಾಯಿಯನ್ನು ಮುಟ್ಟುವಂತೆ ಸಮರ್ಪಿಸಿ ಸ್ವಾಮಿ. ಸ್ವಾಮಿ, ವನಿತಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಪ್ಯಾರಲೈಸ್ ಆಗಿರುವಂತಹ ವನಿತಳ ಮೇಲೆ ಕರುಣೆ ತೋರಿರಿ ರಾಜ. ಸಹೋದರ ಸತೀಶ್ನ ಮೇಲೆ ಕರುಣೆ ತೋರಿ ರಾಜ. ಆ ಮಗನೆಲ್ಲ ಅನಾರೋಗ್ಯಗಳ ಮೇಲೆ, ನರ ದೌರ್ಬಲ್ಯತೆಗಳ ಮೇಲೆ, ಆ ಮಗನೆಲ್ಲ ನೋವುಗಳ ಮೇಲೆ ಸ್ವಾಮಿ ಕರುಣೆ ತೋರಿರಿ ರಾಜ. ಸ್ವಾಮಿ, ಆಲ್ಬರ್ಟ್ನ ಮೇಲೆ ಕರುಣೆ ತೋರಿರಿ ಸ್ವಾಮಿ ದೇವ. ಪ್ರೆಸಿಲ್ಗಳ ಮೇಲೆ ಕರುಣೆ ತೋರಿರಿ ರಾಜ. ತನ್ನ ಮಗನಿಗಾಗಿ, ತನ್ನ ಮಗನ ನಿಮಿತ್ತವಾಗಿ ಕಂಗಾಲಾಗಿರುವಂತಹ ಆ ಮಗಳ ಪ್ರಾರ್ಥನೆಯನ್ನು ಆಲಿಸುವವರು ನೀವಾಗಿದ್ದೀರಿ ರಾಜ. ಕ್ಯಾಥರಿನ್ ಮೇಲೆ ಕರುಣೆ ತೋರಿರಿ ಸ್ವಾಮಿ ದೇವ. ತಾಯಿಯಾಗಿರುವಂತಹ ಕ್ಯಾಥರಿನ್, ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ ರಾಜ. ಸ್ವಾಮಿ, ಗ್ರೆಟ್ಟಳನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಆ ಮಗಳ ಮೇಲೆ ಕರುಣೆ ತೋರಿ. ಫಾದರ್ ವಿನೋದನ ಸಮರ್ಪಿಸುತ್ತೇನೆ ರಾಜ. ಫಾದರ್ ವಿನೋದನ ಎಲ್ಲ ವಿಧವಾದಂತಹ ಅನಾರೋಗ್ಯಗಳನ್ನ ನೀವು ಸೌಖ್ಯಪಡಿಸಿದ್ದಕ್ಕಾಗಿ, ಅವರನ್ನ ಶಕ್ತವಾಗಿ ಈ ಲೋಕದ ಬೆಳಕಾಗಿ ನೀವು ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ನಮ್ಮ ವಿಚಾರಣೆ ಗುರಾದ ಫಾದರ್ ವಿನ್ಸೆಂಟ್ ಅನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿ ದಯ ತೋರಿರಿ ಸ್ವಾಮಿ ದೇವ. ಶೆಲೆಟ್ ಡಿಸೋಜ, ಈ ಮಗಳ ಮೇಲೆ ಕರುಣೆ ತೋರಿರಿ ರಾಜ. ಹೌದು ಸ್ವಾಮಿ ದೇವ, ನಿಮ್ಮ ಪ್ರಸನ್ನತೆಗೆ ಈ ಮಕ್ಕಳನ್ನೆಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇನೆ. ಈ ರಾತ್ರಿ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳು ಮನಸ್ಸು, ಹೃದಯ, ಆತ್ಮ, ಶರೀರ, ಚಿಂತನೆ, ಯೋಚನೆ ಎಲ್ಲವನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಜಾಯಲ್ ಜೆನಿಫರ್ ಅನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ವೈಲೆಟ್ ಡಿಸೋಜರ ತಾಯಿಯನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ಸುನೀತಳ ಪತಿಯಾದ ರೈಮಂಡ್ ಅನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಆ ಮಗನೆಲ್ಲ ಅನಾರೋಗ್ಯಗಳನ್ನು, ಆ ಮಗನ ಏಕಾಂಗಿತನವನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಆ ಮಗನ ಮೇಲೆ ಕರುಣೆ ತೋರಿರಿ ರಾಜ. ಆ ಮಗನ ಎತ್ತವರ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರುವ ನಮ್ಮೆಲ್ಲರ ಪ್ರಾರ್ಥನೆಯನ್ನ ಆಲಿಸುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು, ಆರಾಧನೆಯನ್ನು, ಮಹಿಮೆಯನ್ನು ಸಲ್ಲಿಸುತ್ತೇನೆ. ಪ್ರಿಯ, ನಾವೆಲ್ಲರೂ ನಮ್ಮ ಹೃದಯದ ಮೇಲೆ ಕೈ ಇಟ್ಟುಕೊಳ್ಳುವ. ವಾಗ್ದಾನದ ಪ್ರಾರ್ಥನೆಯನ್ನು ವಿಶ್ವಾಸವಾಗಿ ನಾವು ಆಯ್ಕೆ ಮಾಡುವ. ಪುನರಾವರ್ತಿಸಲಿ. ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗಗಳಿಗೆ ಸ್ತುತಿಸಿ, ಆರಾಧಿಸಿ, ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರು ಆಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿರಿ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳೂ ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಬ್ಲೆಸ್ಸಿಂಗ್ ಟೈಮ್ ಮಧ್ಯಸ್ಥಿಕೆಯಲ್ಲಿ, ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮೇಲಿನ ಮಧ್ಯಸ್ಥಿಕೆಯಲ್ಲಿ, ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೆನ್, ಆಮೆನ್, ಆಮೆನ್. ವಿಶ್ವಾಸದಿಂದ ಕ್ರಿಸ್ತರ ಆತ್ಮಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಕ್ರಿಸ್ತರ ಆತ್ಮವೇ ನನ್ನ ಶುದ್ಧಗೊಳಿಸು, ಕ್ರಿಸ್ತರ ದೇಹವೇ ನನ್ನ ರಕ್ಷಿಸು, ಕ್ರಿಸ್ತರ ರಕ್ತವೇ ನನ್ನ ತೃಪ್ತಿಪಡಿಸು, ಪಾರ್ಶ್ವದ ಜಲವೇ ನನ್ನ ಮೇಯಿಸು, ಕ್ರಿಸ್ತರ ಪಾಡುವೆ ನನ್ನ ಬಲಗೊಳಿಸು. ಓ ಪ್ರಿಯ ಯೇಸುವೆ, ನನ್ನ ನಾಲಿಸು, ನಿನ್ನ ಗಾಯಗಳೊಳಗೆ ನನ್ನನ್ನು ಅಡಗಿಸು. ನಿನ್ನ ನಗಲ ಬಿಡದಿರಿ ಯೇಸು, ದುಷ್ಟರ ಕೈಯಿಂದ ನನ್ನ ಮುಕ್ತಗೊಳಿಸು. ಮರಣದ ವೇಳೆಯನ್ನು ಕರೆಯಿಸು.
ಭಕ್ತ ಸಂತರೊಂದಿಗೆ ನಿಮ್ಮನ್ನು ಸ್ತುತಿಸಲು ಮೋಕ್ಷದ ದ್ವಾರವ ತೆರೆದಿರಿಸು. ಅತ್ಯಂತ ಮಧುರವುಳ್ಳ ಯೇಸುವೆ, ನಿಮ್ಮ ದೈವಿಕ ಸಮ್ಮುಖದಲ್ಲಿ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮನ್ನು ನಮಸ್ಕರಿಸುತ್ತೇನೆ. ನನ್ನಲ್ಲಿ ಜೀವಮಯ ವಿಶ್ವಾಸ, ನಂಬಿಕೆ, ದೈವ ಸ್ನೇಹವೆಂಬ ಪರಮ ಪುಣ್ಯಗಳನ್ನು, ನಮ್ಮ ಪಾಪಗಳಿಗಾಗಿ ನೈಜ ಪಶ್ಚಾತ್ತಾಪವನ್ನು, ಇನ್ನು ಮುಂದೆ ನಾವು ಎಂದಿಗೂ ಪಾಪ ಮಾಡುವುದಿಲ್ಲವೆಂಬ ದೃಢ ಪ್ರತಿಜ್ಞೆಯನ್ನು ನಮ್ಮ ಹೃದಯದಲ್ಲಿ ಮುದ್ರಿಸಬೇಕೆಂದು ನಿಮ್ಮನ್ನು ಬಹುಧೈರ್ಯವಾಗಿ ಬೇಡಿಕೊಳ್ಳುತ್ತೇವೆ. ಹೃದಯಪೂರ್ವಕವಾದ ಆಸೆ ಅಕ್ಕರೆಯಿಂದ ಪ್ರಾರ್ಥಿಸುತ್ತಿರುವ ನಮ್ಮನ್ನು ವೀಕ್ಷಿಸಿರಿ. ನನ್ನ ಯೇಸುವೆ, ನಿಮ್ಮ ಪೂರ್ವಜರಾದ ದಾವೀದರಸರು ನಿಮ್ಮನ್ನು ಕುರಿತು ನನ್ನ ಕೈಗಳನ್ನು ಕಾಲುಗಳನ್ನು ಕೊರೆದಿದ್ದಾರೆ, ನನ್ನ ಎಲುಬುಗಳನ್ನೆಲ್ಲ ಎಣಿಸಿದ್ದಾರೆ ಎಂದು ತಿಳಿಸಿದ ಪ್ರವಾದನೀಯ ವಾಕ್ಯಗಳನ್ನು ನನ್ನ ಮನದ ಮುಂದೆ ಇಟ್ಟು ಅತ್ಯಂತ ಪ್ರೀತಿಯಿಂದಲೂ ಅತ್ಯಂತ ದುಃಖದಿಂದಲೂ ನಿಮ್ಮ ಪಂಚಕಾಯಗಳನ್ನು ಕುರಿತು ಧ್ಯಾನಿಸುತ್ತೇನೆ. ಎಲ್ಲರೂ ಪ್ರಭು ಯೇಸು ಕಲಿಸಿದ ಪ್ರಾರ್ಥನೆ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರೊಡನೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಅಪ್ಪ ತಂದೆ, ಈಗ ಸ್ವಾಮಿ ರಾತ್ರಿ ನಾವು ಮಲಗಲು ಹೋಗುತ್ತಾ ಇದ್ದೇವೆ. ಸ್ವಾಮಿ, ಈ ರಾತ್ರಿ ನಮ್ಮ ಜೀವನದಲ್ಲಿ ಕೊನೆಯ ರಾತ್ರಿ ಆದರೆ ಸ್ವಾಮಿ, ಈ ಲೋಕದಲ್ಲಿ ನಾವು ಅರಿಯದೆ ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿಮ್ಮ ಸಾಮ್ರಾಜ್ಯಕ್ಕೆ ಕರೆದುಕೊಳ್ಳಿರಿ. ಅದು ಒಂದು ಪಕ್ಷ ನಾಳೆ ಈ ಲೋಕದಲ್ಲಿ ನಾವು ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ನಿಮ್ಮ ಚಿತ್ತವನ್ನು ನೆರವೇರಿಸುವ ಮಕ್ಕಳಾಗಿ, ಪ್ರಾಮಾಣಿಕತೆಯುಳ್ಳವರಾಗಿ, ವಿಶ್ವಾಸವುಳ್ಳವರಾಗಿ ಜೀವಿಸುವಂತೆ ಮಾಡಿರಿ. ಸ್ವಾಮಿ, ಈ ದಿನದಲ್ಲಿ ಆತ್ಮಹತ್ಯೆ ಮಾಡಿ ಮರಣ ಹೊಂದಿದಂಥ ಆತ್ಮಗಳನ್ನು ಸಮರ್ಪಿಸುತ್ತೇನೆ. ಅಪಘಾತಗಳಲ್ಲಿ ಮರಣ ಹೊಂದಿದ ಆತ್ಮಗಳನ್ನು ಸಮರ್ಪಿಸುತ್ತೇನೆ. ಸ್ವಾಮಿ, ಪ್ರಕೃತಿ ವಿಕೋಪದಿಂದ ಮರಣ ಹೊಂದಿದ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಹಾಗೂ ನಿಮ್ಮ ಚಿತ್ತಕ್ಕನುಸಾರವಾಗಿ ಮರಣ ಹೊಂದಿದ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಇವರೆಲ್ಲರೂ ಈ ಲೋಕದಲ್ಲಿ ಅರಿಯದೆ ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಿ ಇವರಿಗೆ ಮೋಕ್ಷಾನದ ಭಾಗ್ಯವನ್ನು ಕರುಣಿಸಿರಿ. ಸ್ವಾಮಿ, ನಮ್ಮ ಕುಟುಂಬದಲ್ಲಿ ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳನ್ನು ಒಪ್ಪಿಸಿಕೊಡುತ್ತೇವೆ. ಸ್ವಾಮಿ, ಕರುಣಿಸಿರಿ ರಾಜ. ಸ್ವಾಮಿ, ವಿಶೇಷವಾಗಿ ಈ ರಾತ್ರಿ ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತಹ, ಈ ಆರಾಧನೆಯಲ್ಲಿ ಕಿವಿಗೊಟ್ಟು ಕೇಳುತ್ತಿರುವಂತಹ ಎಲ್ಲ ಮಕ್ಕಳ ಕುಟುಂಬಗಳನ್ನು ಆಶೀರ್ವದಿಸಿರಿ. ಎಲ್ಲ ಕುಡುಕರ ಮೇಲೆ ನಿಮ್ಮ ಪವಿತ್ರ ಆತ್ಮನ ಕಳುಹಿಸಿ ಅಭಿಷೇಕಿಸಿರಿ. ಸ್ವಾಮಿ, ನಿಮ್ಮ ಸನ್ನಿಧಿಗೆ, ನಿಮ್ಮ ಪರಿಶುದ್ಧ ರಕ್ತಕ್ಕೆ ತಲೆಯಿಂದ ಪಾದದವರೆಗೂ ಎಲ್ಲರನ್ನು ಸಮರ್ಪಿಸಿಕೊಡುತ್ತಾ ಪಿತ, ಸುತ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪುತ್ರರೊಡಗೂಡಿ ಹರಸೆ ಮನತಾಯೇ, ಪುತ್ರರೊಡಗೂಡಿ ಹರಸೆ ಮನತಾಯೇ. ಸರ್ವೇಶ್ವರನ ದೂತರೆ, ನಿಮ್ಮ ದಿವ್ಯ ಕೃಪೆ ಕಟಾಕ್ಷದಿಂದ ನಿಮ್ಮ ಚರಣಿಗೆ ಒಪ್ಪಿಸಲ್ಪಟ್ಟಿರುವ ನನಗೆ ಬೆಳಕು ತಂದು ಕಾದು ಸಂರಕ್ಷಿಸಿ ಪರಿಪಾಲಿಸಲಿ. ಮೃತಪಟ್ಟ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಪ್ರೀತಿಸಲು ಎಲ್ಲರಿಗೂ ಶುಭಕಾಮನೆಗಳು. ಗುಡ್ ನೈಟ್. ದಯವಿಟ್ಟು ನಿಮ್ಮೆಲ್ಲ ಶೇರ್ ಫೇಸ್ಬುಕ್ಕಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಹಾಗೂ ನನಗಾಗಿ ಪ್ರಾರ್ಥಿಸಲಿ. ಈ ಸೇವಾ ಕಾರ್ಯಕ್ಕಾಗಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಲಿ. ನಿಮ್ಮ ಪ್ರೀತಿಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ.